15. Question number 15. What was the purpose of establishing the Ramakrishna mission? ರಾಮಕೃಷ್ಣ ಮಿಷನ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ಕಾರಣ ಏನು ಅಥವಾ ಪರ್ಪಸ್ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಪರ್ಪಸ್ ಅಂತಂದ್ರೆ ಉದ್ದೇಶ. ಯಾರು ಎಸ್ಟಾಬ್ಲಿಷ್ ಮಾಡಿದ್ದು ರಾಮಕೃಷ್ಣ ಮಿಷನ್ ಅನ್ನ? ನೋಡಿ, ಸ್ವಾಮಿ ವಿವೇಕಾನಂದ ಅವರು ಅಲ್ವಾ. ಸೊ ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ ರಾಮಕೃಷ್ಣ ಮಿಷನ್ ಇನ್ ಆರ್ಡರ್ ಟು ಪ್ರೊಪಗೇಟ್ ದ ಐಡಿಯಲ್ಸ್ ಆಫ್ ಹಿಸ್ ಟೀಚರ್ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ರವರ ತತ್ವಗಳನ್ನ ಪ್ರಸಾರ ಮಾಡೋದಿಕ್ಕೋಸ್ಕರ ವಿವೇಕಾನಂದರವರು ರಾಮಕೃಷ್ಣ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಆರ್ಗನೈಸೇಷನ್ ವಾಸ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಇಕ್ವಾಲಿಟಿ. ಇಕ್ವಾಲಿಟಿ ಅಂದ್ರೆ ಏಕತೆ, ಏಕತೆಯ ಸಂದೇಶವನ್ನ ಸಾರುವುದು. ಆಫ್ ಆಲ್ ರಿಲಿಜಿಯನ್ಸ್ ಅಂಡ್ ಟು ಪುಟ್ ದ್ಯಾಟ್ ಇನ್ ಟು ಪ್ರಾಕ್ಟೀಸ್. ಎಲ್ಲಾ ಧರ್ಮಗಳು ಒಂದೇ ಅನ್ನುವಂಥ ಏಕತೆಯನ್ನ, ಇಕ್ವಾಲಿಟಿ ಆಫ್ ಆಲ್ ರಿಲಿಜಿಯನ್ಸ್ ಅಂಡ್ ಟು ಪುಟ್ ದ್ಯಾಟ್ ಇನ್ ಟು ಪ್ರಾಕ್ಟೀಸ್, ಅದನ್ನ ಪ್ರಾಕ್ಟೀಸ್ಗೆ ತರೋದು, ಅಳವಡಿಸಿಕೊಳ್ಳುವುದು ಅನ್ನೋದು. ಓಕೆ, ಸೊ ಈ ಸಂದೇಶವನ್ನ ಸಾರೋದಿಕ್ಕೋಸ್ಕರ ಮತ್ತು ಎಲ್ಲಾ ಧರ್ಮಗಳ ಮಹತ್ವವನ್ನ ಸಾರಿ ಎಲ್ಲ ಒಂದೇ, ಎಲ್ಲ ಅದನ್ನ ಪ್ರಚಾರಕ್ಕೆ ತರೋದು ಅಥವಾ ಪ್ರಾಕ್ಟೀಸ್ಗೆ ತರೋದಕ್ಕೋಸ್ಕರ ರಾಮಕೃಷ್ಣ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರವರು.